ಮನುಷ್ಯರು, ದೇವರಂತ ಮನುಷ್ಯರು. ನಮ್ಮ ಫ್ಯಾಮಿಲಿನ ಅವ್ರ ಫ್ಯಾಮಿಲಿ ಥರ ನೋಡ್ಕೊಂಡಿದ್ರು. ಆತ್ಮಹತ್ಯೆ ಆಗಿರೋದು ಗೊತ್ತಿಲ್ಲ, ಅವ್ರು ಮಾಡ್ಕೊಂಡಿರೋದು ಗೊತ್ತಿಲ್ಲ. ನಾನು ಶ್ರೀಲಂಕಾದಾಗಿದ್ದೀನಿ ವೆಂಕಪ್ಪ. ಇದು ಫೋನ್ ಮಾಡಕ್ಕೆ ಹೋಗ್ಬೇಡ, ಕರೆನ್ಸಿ ಜಾಸ್ತಿ ಕಟ್ಟಾಗ್ತದ, ಈ ಕಡೆನೇ ಮಾಡಿದರೆ 25ನೇ ತಾರೀಕು ತೋಟಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಒಂದೇ ಸರಿ ಬಂದರು, ಹೆಣ ಆಗಿ. ನವ ವಿವಾಹಿತೆ ಗಾನವಿ ಆತ್ಮಹತ್ಯೆ ಮಾಡಿಕೊಂಡಂತಹ ಬೆನ್ನಲ್ಲೇ ಗಾನವಿ ಅವರ ಪತಿ ಸೂರಜ್ ಅವರು ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಸದ್ಯ ಬೆಳಕಿಗೆ ಬಂದಿರುವಂಥದ್ದು. ಸದ್ಯ ಈಗ ಸೂರಜ್ ಅವರ ನಿವಾಸದಲ್ಲಿ ಅಂದರೆ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಸೂರಜ್ ಅವರ ಅಂತಿಮ ದರ್ಶನಕ್ಕೆ ಈಗ ಪಾರ್ಥಿವ ಶರೀರವನ್ನು ಇಟ್ಟಿರುವಂಥದ್ದು. ಸೂರಜ್ ಅವರ ತೋಟದಲ್ಲಿ ಕೆಲಸ ಮಾಡ್ತಿದ್ದಂಥವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸೋಣ. ಸರ್, ನಿಮ್ಮ ಹೆಸರು? ವೆಂಕಟಪ್ಪ. ವೆಂಕಟಪ್ಪ ಅವರು, ಎಷ್ಟು ವರ್ಷಗಳಿಂದ ನೀವು ಸೂರಜ್ ಅವ್ರ ಕೆಲಸದಲ್ಲಿ ಕೆಲಸ ಮಾಡ್ತಿದ್ರಿ? 11 ವರ್ಷಗಳಿಂದ ನಾವು ತೋಟದಲ್ಲಿದ್ದೀವಿ. 11 ವರ್ಷ. ಯಾವಾಗ ಕೊನೆಯ ಸಲ ಯಾವಾಗ ಬಂದಿದ್ರು ಸೂರಜ್ ಅವರ ತೋಟಕ್ಕೆ? ಮದುವೆಗೆ ಮುಂಚೆ ಇನ್ವಿಟೇಷನ್ ಕೊಡೋದಕ್ಕೆ ಬಂದಿದ್ರು. ತಾಯಿನ ಅವರು ಹೇಗಿರ್ತಿದ್ರು ನಿಮ್ ಜೊತೆಗೆ ಸೂರಜ್ ಅವರು? ಹೇಗೆ ಇದ್ರು ಸರ್, ದೇವರಂತ ಮನುಷ್ಯರು. ನಮ್ಮ ಫ್ಯಾಮಿಲಿನ ಅವ್ರ ಫ್ಯಾಮಿಲಿ ಥರ ನೋಡ್ಕೊಂಡಿದ್ರು. ಫೋನ್ ಏನಾದ್ರು ಮಾಡ್ತಾ ಇದ್ರ? ತೋಟದಲ್ಲಿ ಯಾವ ರೀತಿ ಕೆಲಸ ನಡೀತಿದೆ ನಿಮ್ಮನ್ನ ವಿಚಾರಿಸ್ಕೊಳ್ತಾ ಇದ್ರ ಏನು ಅಂತ? ಫೋನ್ ಮಾಡ್ತಾ ಇರ್ಲಿಲ್ಲ. 15 ದಿವಸಕ್ಕೆ ತಿಂಗಳಕ್ಕೆ ಬರೋರು, ಏನೋ ಕಷ್ಟ ಸುಖ ಕೇಳೋರು, ಹೋಗೋರು. ಶ್ರೀಲಂಕಾಕ್ಕೆ ಹೋದ್ಮೇಲೆ ಅಂದ್ರೆ ಹನಿಮೂನಿಗೆ ಹೋದಾಗ ಏನಾದ್ರು ನಿಮ್ಗೆ ಫೋನ್ ಸಂಪರ್ಕ ಮಾಡಿದ್ರಾ? ನೀವೇನಾದ್ರು ಅವ್ರಿಗೆ ಫೋನ್ ಮಾಡಿದ್ರೆ ಮಾಡಿಬಿಟ್ಟು ಮಾತಾಡ್ಸಿರಿ, ಎಲ್ಲಿದ್ದೀರಪ್ಪ ಅಂತ. ಇಲ್ಲಪ್ಪ, ನಾನು ಶ್ರೀಲಂಕಾದಾಗಿದ್ದೀನಿ ವೆಂಕಪ್ಪ. ಇದು ಫೋನ್ ಮಾಡಕ್ಕೆ ಹೋಗ್ಬೇಡ, ಕರೆನ್ಸಿ ಜಾಸ್ತಿ ಕಟ್ಟಾಗ್ತದ, ಈ ಕಡೆನೇ ಮಾಡಿದರೆ 25ನೇ ತಾರೀಕು ತೋಟಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಒಂದೇ ಸರಿ ಬಂದರು, ಹೆಣ ಆಗಿ. ಏನು ಮಾಡೋದು ನಾವು? ಅಷ್ಟೇ. ಯಾಕಾಗಿ ಈ ತರ ಆತ್ಮಹತ್ಯೆ ಮಾಡ್ಕೊಂಡ್ರು ಅವರು? ಗೊತ್ತಿಲ್ಲ, ನಮ್ಗೇನು ಗೊತ್ತಿಲ್ಲ. ಆತ್ಮಹತ್ಯೆ ಆಗಿರೋದು ಗೊತ್ತಿಲ್ಲ, ಅವ್ರು ಮಾಡ್ಕೊಂಡಿರೋದು ಗೊತ್ತಿಲ್ಲ. ಮೊನ್ನೆ ನಮಗೆ ನ್ಯೂಸ್ ಗೊತ್ತಾಗಿದೆ. ಸೂರಜ್ ಅವ್ರ ಮದ್ವೆಗೆ ನೀವೇನಾದ್ರು ಹೋಗಿದ್ರಾ? ಭಾಗವಹಿಸಿದ್ರ ಮದ್ವೆಯಲ್ಲಿ ಏನಾದ್ರು? ಮದುವೆಗೆ ಹೋಗಿ ದಾರೆ ಒಯ್ದ್ಬಿಟ್ಟು ತೋಟದಲ್ಲಿ ಹೋದ್ರು ಅಷ್ಟೇ. ಮದುವೆ ಎಲ್ಲ ಎಲ್ಲಿ ನಡೀತು? ಎಲ್ಲಿ ಕಾರ್ಯ ಎಲ್ಲ ಆಯ್ತು? ಸಿಲಿಯಪುರದಲ್ಲಿ ನಡೆದಿದ್ದು. ಅವ್ರ ದೊಡ್ಡಪ್ಪ ಇದ್ರಾಯ್ತು. ತೋಟಕ್ಕೆ ಏನಾದ್ರು ಅವ್ರ ಸ್ನೇಹಿತರು, ಫ್ರೆಂಡ್ಶಿಪ್ ಆ ಥರ ಯಾರೂ ಬರ್ತಾ ಇರ್ಲಿಲ್ಲ. ಅವರು, ಅವ್ರ ಅಮ್ಮ ಇಬ್ಬರೇ ಬರ್ತಾ ಇದ್ರು. ಇಷ್ಟು ಸೂರಜ್ ಅವರ ತೋಟದಲ್ಲಿ ಕೆಲಸ ಮಾಡಿದಂತಹ ವೆಂಕಟಪ್ಪ ಅವರು ಹೇಳುವಂಥದ್ದು. ಇವತ್ತು ನಾವು ಸೂರಜ್ ಅವ್ರನ್ನ ಕಳ್ಕೊಂಡಿದ್ದೀವಿ, ತುಂಬಾ ನೋವಾಗುತ್ತೆ, ಬೇಸರ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳುವಂಥದ್ದು. ಕ್ಯಾಮರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ. ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್. ಕೆಎಂಎಫ್ ನಂದಿನಿ, ನಮ್ಮ ಹೆಮ್ಮೆ. ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.